ಹೋಟೆಲ್ ಡೆಲ್ ಸಾಲ್ಟೊ ಕೊಲಂಬಿಯಾ ದೇಶದ ಅತಿ ಹೆಚ್ಚು ಪ್ರಸಿದ್ಧಿಯಾದಂತಹ ಹೋಟೆಲ್. ಆದರೆ ಈ ಹೋಟೆಲ್ನಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ಈಗಲೂ ನಿಗೂಢ ಮತ್ತು ರಹಸ್ಯಮಯವಾಗಿಯೇ ಉಳಿದುಕೊಂಡಿದೆ. ಕ್ರಿಸ್ತಶಕ 1923 ಲ್ಯಾಟಿನ್ ಅಮೆರಿಕಾದ ಕೊಲಂಬಿಯಾ ದೇಶದಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿಸಿ ಈ ಹೋಟೆಲನ್ನು ಕಟ್ಟಿರ್ತಾರೆ. ಅತಿ ಹೆಚ್ಚು ಜನರನ್ನು ಸೆಳೆಯುವುದಕ್ಕೆ ಅಂತಾನೆ ಒಂದು ಸುಂದರವಾದ ಜಲಪಾತದ ಬಳಿ ಈ ಹೋಟೆಲ್ ವಿನ್ಯಾಸವಾಗಿರುತ್ತೆ. ಆ ಜಲಪಾತದ ಹೆಸರೇ ಟೆಕ್ಕಂಡಾಮ ಫಾಲ್ಸ್. ಈ ಹೋಟೆಲ್ ತನ್ನ ವಿನ್ಯಾಸದಿಂದ ಹಾಗೂ ಆ ಸುಂದರವಾದ ಜಲಪಾತದ ಕಾರಣ ಅತಿ ಹೆಚ್ಚು ಹೆಸರನ್ನು ಪಡೆದುಕೊಂಡಿರುತ್ತೆ. ಹಾಗೂ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಆದರೆ ಕೆಲವು ವರ್ಷಗಳ ನಂತರ ಆ ಹೋಟೆಲ್ನಲ್ಲಿ ಕೆಲವೊಂದು ವಿಚಿತ್ರ ಘಟನೆಗಳಿಗೆ ಮುನ್ನುಡಿಯಾಗುತ್ತೆ. ಒಂದು ದಿನ ಯುವತಿಯೊಬ್ಬಳು ಈ ಹೋಟೆಲ್ಗೆ ಸ್ಟೇ ಆಗೋದಕ್ಕೆ ಅಂತ ಬಂದಿರ್ತಾಳೆ. ಹೋಟೆಲ್ ನಿಯಮದಂತೆ ಚೆಕ್ ಇನ್ ಮಾಡಿ ತನ್ನ ರೂಮ್ಗೆ ಹೋಗಿರ್ತಾಳೆ. ರಾತ್ರಿ ಕೂಡ ಡಿನ್ನರನ್ನು ಮುಗಿಸಿ ತನ್ನ ರೂಮ್ನ ಕಡೆ ಮುಖ ಮಾಡಿರ್ತಾಳೆ. ಆದರೆ ಮಾರನೇ ದಿನ ಆಕೆಯ ರೂಮ್ನ ಡೋರ್ ಓಪನ್ ಆಗಿಯೇ ಇರುತ್ತೆ. ಹೋಟೆಲ್ ಸಿಬ್ಬಂದಿಗಳು ಕೂಡ ಎಲ್ಲೋ ಆಚೆ ಹೋಗಿರಬೇಕು, ರೂಮ್ನ ಲಾಕ್ ಮಾಡೋಕ್ಕೆ ಮರ್ತಿರಬೇಕು ಅಂತ ಸುಮ್ಮನಾಗಿರ್ತಾರೆ. ಆದರೆ ಸ್ವಲ್ಪ ಸಮಯದಲ್ಲೇ ತಿಳಿದು ಬರೋದೇನೆಂದರೆ ಆ ಹುಡುಗಿ ಆ ಜಲಪಾತದಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಇದಾದ ನಂತರ ಆ ಹೋಟೆಲ್ನ ಬಳಿ ಇದ್ದಂತಹ ಜಲಪಾತದಲ್ಲಿ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಕೆಲವೊಂದು ಮೂಲದ ಪ್ರಕಾರ ಸುಮಾರು 50ಕ್ಕಿಂತ ಹೆಚ್ಚು ಜನರು ಆ ಜಲಪಾತದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಇದರಿಂದ ಜನರು ಆ ಹೋಟೆಲ್ನ ದಿ ಸೂಸೈಡ್ ಹೋಟೆಲ್ ಅಂತಲೇ ಕರೀತಾರೆ. ಈ ಹೋಟೆಲ್ಗೆ ಸ್ಟೇ ಆಗಲು ಬರ್ತಿದ್ದಂತಹ ಪ್ರವಾಸಿಗರಿಗೆ ಕೆಲವೊಂದು ಪ್ಯಾರಾನಾರ್ಮಲ್ನಂತಹ ಘಟನೆಗಳು ಕೂಡ ನಡೆದಿರುತ್ತೆ. ಮಲಗಿದ್ದಾಗ ರೂಮ್ನ ಬಾಗಿಲು ಬಡಿಯೋದು, ಯಾರು ಜೋರಾಗಿ ಅಳುವಂತಹ ಶಬ್ದಗಳು ಕೇಳಿ ಬರ್ತಿರುವಂತಹ ಘಟನೆಗಳು ನಡೆದಿರುತ್ತೆ. ಸ್ಥಳೀಯರು ಈ ಜಲಪಾತದಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವವರ ಆತ್ಮ ಈ ಹೋಟೆಲ್ನ ಸುತ್ತ ಸಂಚರಿಸ್ತಾ ಇದೆ, ಅದೇ ಇಲ್ಲಿ ಬರುವ ಜನರಿಗೆ ಇಂತಹ ಘಟನೆಗಳು ನಡೆಯಲು ಕಾರಣ ಅಂತ ನಂಬಿರ್ತಾರೆ. ಈ ಎಲ್ಲ ಘಟನೆಗಳ ನಂತರ ಅಂದರೆ 1990ರಲ್ಲಿ ಹೋಟೆಲ್ನ ಮಾಲೀಕರು ಈ ಹೋಟೆಲನ್ನು ಸಂಪೂರ್ಣವಾಗಿ ಮುಚ್ಚುವ ನಿರ್ಧಾರಕ್ಕೆ ಬಂದು ಆ ಹೋಟೆಲನ್ನು ಕ್ಲೋಸ್ ಮಾಡಿರ್ತಾರೆ. ಅದಾಗಿ ಸುಮಾರು 21 ವರ್ಷಗಳ ನಂತರ ಅಂದರೆ 2011ರಲ್ಲಿ ಈ ಹೋಟೆಲನ್ನು ರಿನೋವೇಟ್ ಮಾಡಿ ಮ್ಯೂಸಿಯಂ ಆಗಿ ಬದಲಾಯಿಸಲಾಗಿರುತ್ತೆ. ಹೋಟೆಲ್ ಡೆಲ್ ಸಾಲ್ಟೊ ಕೊಲಂಬಿಯಾ ದೇಶದಲ್ಲಿ ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಆಗಿರುತ್ತೆ. ಈಗಲೂ ಟೆಕ್ಕಂಡಾಮ ಫಾಲ್ಸ್ಗೆ ಸಂಜೆ 6ರ ಮೇಲೆ ಹೋಗಲು ನಿರ್ಬಂಧ ಇದೆ.